ಕೂತಗಿಗೆ ಇಟ್ಟಂಗೋ ಕುಡುಗೋಲ ಕುಡಕ ಗಂಡನ ಜೋಡಿ ಬಾಳೆ ಮಾಡುದು ಅಂದರ ಕಣ್ಣೀರ ಕುಳ ರಾತ್ರಿ ಹಗಲ ಕುಡಕ ಗಂಡನ ಜೋಡಿ ಜೀವನ ಮಾಡುದು ಅಂದರ ಕಣ್ಣೀರ ಕುಳ ರಾತ್ರಿ ಹಗಲ ಕೆಡಗಾಲ ತಂಗೋ ಕೊಡಗೋಲ ಅಂತ ಕೆಡಗಾಲ ಕುತ್ತಗೆಗೆ ತಂಗೋ ಕೊಡಗೋಲ ಹುಡುಕ ಗಂಡದ ಜೋಡಿ ಬಾಳೆ ಮಾಡುನಂದ್ರ ಕಣ್ಣೀರ ಕುಳ ರಾತ್ರಿ ಹಗಲ ಹುಡುಕ ಗಂಡನ ಜೋಡಿ ಬಾಳೆ ಮಾಡುದಂದ್ರ ಕಣ್ಣೀರ ಕುಳ ರಾತ್ರಿ ಹಗಲ ಜಗದ ಸುತ್ತಿನ ತೆಗೆದೋಗಿ ಹೇಳತ್ತೀನಿ ಮಾಡಬೇಡ್ರಿ ದೈವ ನೀವು ಗಲ್ಲ ಬಾಲ ಸೃಷ್ಟಿಗೆ ತಾಲೂಕದಾಗ ಕೆಟ್ಟ ಘಟನೆ ನಡೀತು ಕರ್ನಾಟಕ ಕೊಪ್ಪಳ ಜಿಲ್ಲಾ ಹೆಣ್ಣ ಮಗಳು ಹುಟ್ಟಿ ತಾಯಿ ತಂದೆಗೆ ಬಾಳೆಯಾದಿ ಜಲ್ಲ ವಯಸ್ಸಿನ ಹೆಣ್ಣ ಮಗಳಿಗೆ ಮನೆಯಾಗಿಟ್ಟುಕೋದು ಅಂದ್ರ ಹಡದವ್ರ ಮ್ಯಾಲ ಬರತವ್ರಿ ಗುಲ್ಲ ಬ್ಯಾಳದ ಮಗಳಿಗೆ ಮನೆಯಾಗಿಟ್ಟುಕೋದು ಅಂದ್ರ ಹೆತ್ತವ್ರ ಮ್ಯಾಲ ಬರತವ್ರಿ ಗುಲ್ಲ ಯವ್ವ ಕುಡಕ ಗಂಡನ ಜೋಡಿ ಬಾಳೆ ಮಾಡುದು ಅಂದ್ರ ಕಣ್ಣೀರ ಕುಳ ರಾತ್ರಿ ಹಗಲ ಕುಡಕ ಗಂಡನ ಜೋಡಿ ಜೀವನ ಸಾಗಿಸುದು ಅಂದ್ರ ಕಣ್ಣೀರ ಕುಳ ರಾತ್ರಿ ಹಗಲ ಕಡಗಾಲ ಕುತ್ತಗೆಗೆ ತಂಗೋ ಕೊಡಗೋಲ ಅಂತ ಕೆಡಗಾಲ ಕುತ್ತಗೆಗೆ ತಂಗೋ ಕೊಡಗೋಲ ಹುಡುಕ ಗಂಡನ ಜೋಡಿ ಬಾಳ ಮಾಡುದಂದ್ರ ಕಣ್ಣೀರ ಕುಳ ರಾತ್ರಿ ಹಗಲ ಹುಡುಕ ಗಂಡನ ಜೋಡಿ ಬಾಳ ಮಾಡುದಂದ್ರ ಕಣ್ಣೀರ ಕುಳ ರಾತ್ರಿ ಹಗಲ ಹಳ್ಳಿ ಊರಾಗ ಒಂದು ಒಳ್ಳೆ ಮನಿತನ ಬಂತು ಕೂಡ್ಯಾರ ಗುರು ಹಿರಿಯರು ಎಲ್ಲ
ಮನಿತನ ಪದ್ಧತಿ ಆಗೋ ಹುಡುಗನ ನೋಡ್ಯಾರ ಯಾವು ಏನು ಚಟ ಇಲ್ಲ. ಗುರುವ ಹಿರಿಯರು ಕೂಡಿ ಮದುವೆ ಮಾಡಿರ ಹುಡುಗ ಹುಡುಗಿ ಒಪ್ಪಿದ ಮೇಲ ಗಂಡನ ಮನೆಗೆ ಕಳಿಸ್ಯಾರ ಮಗಳಿಗೆ. ತವರ ಮನೆಯ ನಿನಗ ಸ್ಥಿರವಲ್ಲ. ಗಂಡನ ಮನೆಗೆ ಕಳಿಸ್ಯಾರ ಮಗಳಿಗೆ. ತವರ ಮನೆಯ ನಿನಗ ಸ್ಥಿರವಲ್ಲ. ಯವ್ವ ಕುಡುಕ ಗಂಡನ ಜೋಡಿ ಬಾಳೆ ಮಾಡುವುದು ಅಂದ್ರ ಕಣ್ಣೀರ ಕುಳ ರಾತ್ರಿ ಹಗಲ. ಕುಡಕ ಗಂಡನ ಜೋಡಿ ಜೀವನ ಸಾಗಿಸುವುದು ಅಂದ್ರ ಕಣ್ಣೀರ ಕುಳ ರಾತ್ರಿ ಹಗಲ. ಜಡಗಾಲ ಕುತ್ತಗೆಲೆ ತಂಗೋ ಕುಡಗೋಲ ಎಂತ ಜಡಗಾಲ. ಕುತ್ತಗೆಲೆ ತಂಗೋ ಕುಡಗೋಲ ಕುಡಕ ಗಂಡನ ಜೋಡಿ ಬಾಳೆ ಮಾಡುದಂದ್ರ ಕಣ್ಣೀರ ಕುಳ ರಾತ್ರಿ ಹಗಲ. ಕುಡದ ಗಂಡನ ಜೋಡಿ ಬಾಳೆ ಮಾಡುದಂದ್ರ ಕಣ್ಣೀರ ಕುಳ ರಾತ್ರಿ ಹಗಲ. ಚಂದಾಗಿ ಸಂಸಾರ ಚಂದಾಗಿ ಸಂಸಾರ ನಡೆದಾದ ಕೇಳಾರಿ ಬೆರೆಸಿದಂಗ ಸಾಕರಿ ಹಾಲ. ಮದವಿ ಪಾರ್ಟಿ ಅಂತ ಗೆಳೆಯರು ಕೂಡಿಕೊಂಡು ಪಾರ್ಟಿ ಮಾಡ್ಯಾರಪ್ಪ ಒಂದು ಸಾಲ. ಎಂಟು ಮಂದಿ ಗೆಳೆಯರು ಪಾರ್ಟಿ ಮಾಡ್ಯಾರಪ್ಪ ಮ್ಯಾಲಿಂದು ಮ್ಯಾಲ. ಕುಡಿಯೋದು ತಿನ್ನೋದು ಚಟ ಬಿತ್ತು ಹುಡುಗಾಗ ನಡೆಯೋ ಬಂಡಿಗೆ ಬಿಚ್ಚಿದಂಗೋ ಕೀಲ. ಕುಡಿಯೋದು ತಿನ್ನೋದು ಚಟ ಬಿತ್ತು ಹುಡುಗಾಗ ನಡೆಯೋ ಬಂಡಿಗೆ ಬಿಚ್ಚಿದಂಗೋ ಕೀಲ. ಕುಡಕ ಗಂಡನ ಜೋಡಿ ಬಾಳೆ ಮಾಡುವುದು ಅಂದ್ರ ಕಣ್ಣೀರ ಕುಳ ರಾತ್ರಿ ಹಗಲ. ಕುಡಕ ಗಂಡನ ಜೋಡಿ ಜೀವನ ಸಾಗಿಸುವುದು ಅಂದ್ರ ಕಣ್ಣೀರ ಕುಳ ರಾತ್ರಿ ಹಗಲ. ಕಡಗಾಲ ಕುತ್ತಗೆಗಳಿಟ್ಟಂಬು ಕುಡಗೋಲ ಎಂತ ಜಡಗಾಲ. ಕುತ್ತಗೆಗಳಿಟ್ಟಂಬು ಕುಡಗೋಲ ಕುಡಕ ಗಂಡನ ಜೋಡಿ ಬಾಳೆ ಮಾಡು ಕಣ್ಣೀರ ಕುಳ ರಾತ್ರಿ ಹಗಲ. ಕುಡದ ಗಂಡನ ಜೋಡಿ ಬಾಳೆ ಮಾಡುದಂದ್ರ ಕಣ್ಣೀರ ಕುಳ ರಾತ್ರಿ ಹಗಲ. ಕುಡದು ಬಂದು ಮನಿ ಕುಡುದು ಬಂದು ಮನಿ ಮಂದಿಗೆ ಬೈತಾನ ತಾಯಿ ತಂದಿ ಬಿಡಲಿಲ್ಲ ಶೈಲ.
ಮಾಡಿಕೊಂಡು ಪ್ಯಾರಿ ಇರುವಂತ ಮಾಡಿಕೊಟ್ಟಾರ ಹೊಲ ಮನಿ ಪಾಲ ಎರಡ ವರ್ಷದಾಗ ಹೊಲ ಮನಿ ಮಾಡ್ಕೊಂಡ ಒಂದು ಉಳಿಯಲಿಲ್ಲ ಮನೆಯಾಗ ಚೇನ ಎಷ್ಟು ಇದ್ದರು ಏನು ಸಾಲಲಿಲ್ಲ ಊರು ತುಂಬ ಮಾಡಿಕೊಂಡು ಸಾಲ ಎಷ್ಟು ಇದ್ದರು ಏನು ಸಾಲಲಿಲ್ಲ ಊರು ತುಂಬ ಮಾಡಿಕೊಂಡು ಸಾಲ ಯವ್ವ ಕುಡಕ ಗಂಡನ ಜೋಡಿ ಬಾಳೆ ಮಾಡುದು ಅಂದ್ರ ಕಣ್ಣೀರ ಕುಳ ರಾತ್ರಿ ಹಗಲ ಕುಡಕ ಗಂಡನ ಜೋಡಿ ಜೀವನ ಸಾರಿಸುದು ಅಂದ್ರ ಕಣ್ಣೀರ ಕುಳ ರಾತ್ರಿ ಹಗಲ ಕೆಡಗಾಲ ಕುಡಗೋಲ ಅಂತ ಜಡಗಾಲ ಕುಡಗೋಲ ಕುಡುಕ ಗಂಡನ ಜೋಡಿ ಬಾಳೆ ಮಾಡುದಂದ್ರ ಕಣ್ಣೀರ ಕುಳ ರಾತ್ರಿ ಹಗಲ ಕುಡುಕ ಗಂಡನ ಜೋಡಿ ಬಾಳೆ ಮಾಡುದಂದ್ರ ಕಣ್ಣೀರ ಕುಳ ರಾತ್ರಿ ಹಗಲ ಅಷ್ಟರೊಳಗ ಎರಡು ಮಕ್ಕಳು ಹುಟ್ಟ್ಯಾವ ರೂಪದಲ್ಲಿ ಅವು ಬಲು ಮಿಗಿಲ ಹೊಟ್ಟಿ ಹಸದು ಮಕ್ಕಳು ಹೊರಳ್ಯಾಡಿ ಎಳತಾವ ತಿಲ್ಲಕ್ಕ ಇಲ್ಲದೆ ರಾತ್ರಿ ಹಗಲ ಮಕ್ಕಳ ನೋಡಿ ತಾಯಿ ಮೈ ಮ್ಯಾಲ ಮಗದ ಸರದ ಕುಂದ್ರಂದ್ರ ಗಂಡ ಸಾಯುವಂಗ ಹೊಡಿತಾನ ಹಣ್ಣಾಗಿ ಹೋಗ್ಯಾದ ಮೈ ತೊಗಲ ಸರದ ಕುಂದ್ರಂದ್ರ ಗಂಡ ಸಾಯುವಂಗ ಹೊಡಿತಾನ ಹಣ್ಣಾಗಿ ಹೋಗ್ಯಾದ ಮೈ ತೊಗಲ ಯವ್ವ ಕುಡಕ ಗಂಡನ ಜೋಡಿ ಬಾಳೆ ಮಾಡುದು ಅಂದ್ರ ಕಣ್ಣೀರ ಕುಳ ರಾತ್ರಿ ಹಗಲ ಕುಡಕ ಗಂಡನ ಜೋಡಿ ಜೀವನ ಸಾಗಿಸುದು ಅಂದ್ರ ಕಣ್ಣೀರ ಕುಳ ರಾತ್ರಿ ಹಗಲ ಕೆಡಗಾಲ ಕುಟಗೇಲೆ ತಂಬ ಕೊಡಗೋಲ ತಾಯಿ ಅಂತ ಜನಗಾಲ ತಂಬ ಕೊಡಗೋಲ ಅಂತ ಜನಗಾಲ ಕೊಡಗೋಲ ಕುಡಕ ಗಂಡನ ಜೋಡಿ ಬಾಳೆ ಮಾಡುದಂದ್ರ ಕಣ್ಣೀರ ಕುಳ ರಾತ್ರಿ ಹಗಲ ಕುಡಕ ಗಂಡನ ಜೋಡಿ ಬಾಳೆ ಮಾಡುದಂದ್ರ ಕಣ್ಣೀರ ಕುಳ ರಾತ್ರಿ ಹಗಲ ಹಳ್ಳಿ ಊರಾಗ ಒಳ್ಳೆ ಮನಿತಾನ ಆ ಮನಿತನದೊಳಗ ಹೆಣ್ಮಕ್ಳೇ ಇದ್ದಿದ್ದಿಲ್ಲ ಬಾಳ ದಿವಸದ ಮ್ಯಾಗ ಒಬ್ಬಕ್ಕಿನ ಹೆಣ್ಮಗಳು ಹುಟ್ಟಿ ಬಂದವು ಹೌದು
ಆ ಹೆಣ್ಣು ಮಗಳಿಗೆ ನೋಡಿ ತಾಯಿ ತಂದೆಗೆ ಖುಷಿ ಆಯ್ತು, ಆಯಿ ಮುತ್ತೆಗೆ ಖುಷಿ ಆಯ್ತು, ಬಂಧು ಬಳಗಕ್ಕೆಲ್ಲ ಖುಷಿ ಆಯ್ತು. ಖುಷಿ ಆಯ್ತು. ಬಹಳ ಪ್ರೀತಿಯಿಂದ ಪ್ರೇಮದಿಂದ ಮಗಳಿಗೆ ಜೋಪಾನ ಮಾಡಿಸ್ತಿದ್ರು, ಹೂ ಬೆಳೆಸ್ತಿದ್ರು. ಅದೇ ಮಗಳು ಮುಂದೆ ಪ್ರಾಯಕ್ಕೆ ಬಂದಳು. ಹೌದು, ದೊಡ್ಡಕ್ಕಾದಳು. ದೊಡ್ಡಕ್ಕಾದ್ರು ತಾಯಿ ತಂದೆಗೆ ಆಯಿ ಮುತ್ತೆಗ ಎಲ್ಲರಿಗೂ ಚಿಂತೆ ಆಯ್ತು. ಬಹಳ ದಿವಸದ ಮ್ಯಾಗ ನಮ್ಮ ಮನ್ಯಾಗ ಒಬ್ಬ ಹೆಣ್ಮಗಳು ಹುಟ್ಟ್ಯಾಳ. ಇಂತ ಹೆಣ್ಮಗಳು ದೊಡ್ಡಕ್ಕಾಗ್ಯಾಳ. ಹೌದು, ಈ ಹೆಣ್ಮಗಳಿಗೆ ಎಂತ ವರ ಸಿಗ್ತದೋ, ಹೌದು, ಚಲೋ ಸಿಗ್ತದ, ಇನ್ ಕೆಟ್ಟದ್ದು ಸಿಗ್ತದೋ. ಹೌದು. ಈಗಿನ ಕಾಲಮಾನದೊಳಗ ಗೋರ್ಮೆಂಟ್ ನೌಕರಿ ಮಾಡೋ ಹುಡುಗ ಸಿಗ್ಬೇಕಾದ್ರೆ ಬಹಳ ದುರ್ಲಭ. ಕಂಪನಿ ಒಳಗ ಕೆಲಸ ಮಾಡೋ ಹುಡುಗನ ವರನೇ ಸಿಕ್ಕ್ರೆ ಸಾಕು ಅಂತೇಳಿ ಹಿಂಗ ಎಲ್ಲಾರು ಮಾತಾಡ್ತಿದ್ರು. ಅಂತ ವರನೇ ಅವ್ರ ಮನಿಗ್ ಬತ್ತು. ಹೌದಪ್ಪ, ಹೌದು. ಹುಡುಕಾಡ್ಕೋತ ಬತ್ತು. ಎಲ್ಲ ತಾಯಿ ತಂದಿ ಖುಷಿ ಆಯ್ತು, ಆಯಿ ಮುತ್ತೆ ಖುಷಿ ಆಯ್ತು. 25,000 ರೂಪಾಯಿ ಪಗಾರ ಬರ್ತಿತ್ತು ಹುಡುಗಗ. ಹೌದು. ಹುಡುಗಗ ಒಂದು ಅಡಿಕೆ ಹೋಳಿನ ಚಟ ಸಹಿತ ಇದ್ದಿದ್ದಿಲ್ಲ. ಯಾರಾದ್ರೂ ಸೋಪ್ ಕೊಟ್ರ ಕಿಸೆದಾಗ ಹಾಕೊಂಡು ಬಂದು ಮನ್ಯಾಗ ಒಕ್ಕಾಡ್ತಿದ್ದ. ಅಷ್ಟು ನೀಟ್ ಆಗಿದ್ದ. ಹೌದಪ್ಪ, ಹೌದು. ಒಳ್ಳೆವಿದ್ದ. ಆ ಒಳ್ಳೆ ನಡತೆ ನೋಡಿ ಆ ಮನೆಯವ್ರಿಗೆ ಇಷ್ಟ ಆಯ್ತು. ಹೌದು. ಎಷ್ಟು ಹುಂಡ ಎಷ್ಟು ಬಂಗಾರ ಬೇಡ್ತಾರ ಅಷ್ಟು ಕೊಟ್ಟು ಲಗ್ನ ಮಾಡಿದ್ರು. ಲಗ್ನ ಮಾಡಿ ಮಗಳಿಗೆ ಕಳ್ಸುವಂತ ಸಮಯದೊಳಗೆ ತಾಯಿ ತಂದಿ ಆಯಿ ಮುತ್ತಿ ಹೇಳ್ತಾರ, ಏನ್ ಹೇಳಿದ್ರು? ಯವ್ವಾ, ಇದು ನಿನಗ ಸ್ಥಿರವಾಗಿರ್ತಕ್ಕಂಥ ಮನಿ ಅಲ್ಲ. ಈ ಮನ್ಯಾಗ ನೀ ಹೂ ಬೆಳೆದಂಗ ಬೆಳೆದೈತಿ. ಹೌದು. ಒಂದೋ ದಿವಸ ನಿನ್ನ ಕಣ್ಣಾಗ ನೀರು ಬರಂಗ ನಾವು ನೋಡ್ಕೊಂಡಿಲ್ಲ. ಯವ್ವಾ, ಈ ಮನಿ ಇದ್ದಂಗ ಆ ಮನಿ ಇರುವುದಿಲ್ಲ. ಈ ಮನಿ ಇದ್ದಂಗ ಆ ಮನಿ ಇರುವುದಿಲ್ಲ. ಹೌದು. ಮಾವರೇ ಕೆಟ್ಟವ್ ಇರ್ತಾನ, ಆತ್ಯರೇ ಕೆಟ್ಟವ್ ಇರ್ತಾನ, ಕೆಟ್ಟವಿರ್ತಾನು. ಭಾವ ಮೈದುನದರ ಕೆಟ್ಟವ್ರು ಇರ್ತಾರ. ಹೌದು. ಅವ್ರು ಏನಾದ್ರು ಅಂದ್ರು ಅಂದ್ರ ನೀ ತಪ್ಪಿಸ್ಕೋಬೇಕು. ಹೌದು. ನೀನ್ ಹೊಟ್ಟೆಗ್ ಹಾಕೋಬೇಕು. ಹೊಟ್ಟೆಗ ಹಾಕೊಂಡಾಗೆ ನಿನ್ನ ತವ್ರ ಮನಿ ಕೀರ್ತಿ ಬರ್ತದ, ನಿನ್ನ ತಾಯಿ ತಂದಿ ಕೀರ್ತಿ ಬರ್ತದ, ನಿನ್ನ ಆಯಿ ಮುತ್ತನ ಕೀರ್ತಿ ಬರ್ತದ, ನಿನ್ನ ಕೀರ್ತಿ ಬರ್ತದ ಹೇಳಿದ್ರು. ಅವಾಗ ಮಗಳು ಯಾಕಾಗಲ್ಲಪ್ಪ, ನಿಮ್ ಕೀರ್ತಿ ತರ್ತೀನಿ ಅಂತ ಹೇಳಿ ನಾ ಯಾರಿಗೂ ಏನು ಅನ್ನೋದಿಲ್ಲ ಅಂತ ಹೇಳಿ ಗಂಡನ ಮನೆಗೆ ಬಂದ್ರು. ದೇವ್ರು ಮುಗಿತ್ತು, ದಿಂಡ್ರು ಮುಗಿತ್ತು, ಎಲ್ಲಾ ಮುಗಿತ್ತು. ಆ ಎಲ್ಲಾ ಮುಗಿದ ಕೂಡಲೇನೆ ಗಂಡ ಇದ್ದಾವ ಹೆಂಡತಿ ಮಾರಿ ನೋಡ್ಕೋತ ಮನ್ಯಾಗ ಇರೋದಿರ್ತದ ಏನು? ಇಲ್ಲ ಹೋಗ್ಬೇಕಲ್ಲಪ್ಪ, ಹಡಿಬಿಡಿ ತಂದಾಕ ಕೆಲ್ಸಕ್ ಹೋಗ್ಬೇಕಾಗ್ತದ. ಹೌದು. ಕೆಲ್ಸಕ್ ಹೋಗ್ತೀನಿ ಅಂತ ಹೇಳಿ ಹೆಂಡತಿಗೆ ಟಾಟಾ ಮಾಡದ ತಾಯಿ ತಂದಿಗೆ ಹೇಳಿ ಕಂಪನಿಗೆ ಹೊಂಟ. ಕಂಪನಿ ಒಳಗ 7 ಮಂದಿ ದೋಸ್ತರು ಇದ್ರು ಇವನಿಗೆ. ಹೌದು, ದೋಸ್ತರು ಇದ್ರು 7 ಮಂದಿ. ಹೌದು. ದೋಸ್ತರು ಕೇಳ್ತಾರ ಇವನಿಗೆ, ಯಾರು ಕೇಳಿದ್ರು? ದೋಸ್ತ, ಲಗ್ನರೇ ಭಾರಿ ಆಯ್ತು, ನಮ್ಕಿಂತ ಮುಂಚೆ ಮಾಡ್ಕೊಂಡಿ, ನಮ್ಕಿಂತ ಮೊದಲೇ ಮಾಡ್ಕೊಂಡಿ. ಹೌದು. ಮತ್ತೆ ಮಾಡ್ಕೊಳಪ್ಪ, ಆ ಲಗ್ನ ಪಾರ್ಟಿ ಯಾವಾಗ ಕೊಡ್ತೀಯ ಅಂತ ಕೇಳಿದ್ರು. ಹೌದು, ಕೇಳಿದ್ರು. ಮ್ಯಾರೇಜ್ ಪಾರ್ಟಿ ಯಾವಾಗ ಕೊಡ್ತೀಯ ಅಂದ ಕೂಡಲೇ ಅವ ಕಿಶೆದಾಗ 10,000 ರೂಪಾಯಿ ಇದ್ದು ಲಗ್ನ ಅದಾವ ಹೇಳ್ತಾನ. ಏನ್ ಹೇಳ್ದ? ವಿಚಾರ ಮಾಡಕ್ ಹೋಗ್ಬೇಡ್ರಿ ದೋಸ್ತ, ಕಿಶೆದಾಗ 10,000 ರೂಪಾಯಿ ಅದಾವು. ಇವು ಇಷ್ಟು ರೊಕ್ಕ ಆಗತ್ತನ ಪಾರ್ಟಿ ಮಾಡೋಣ ಅಂತ ಹೇಳ್ದ. ಹೌದು, ಹೇಳ್ದ. ಅವತ್ತೇ ರಜೆ ಹಾಕಿ ಪಾರ್ಟಿ ಮಾಡಕ್ ಹೋದ್ರು. ಖಂಡ ತಗೊಂಡ್ರು, ದಾರ ತಗೊಂಡ್ರು, ಎಲ್ಲಾ ತಗೊಂಡು ಪಾರ್ಟಿ ಮಾಡಕ್ ಹೋಗಿ. ಹೌದು. 8 ಗ್ಲಾಸ್ದಾಗ ದಾರ ಹಾಕಿದ್ರು. 7 ಗ್ಲಾಸ್ ಅವ್ರ ಮುಂದೆ ಇಟ್ಕೊಂಡ್ರು. ಇವ ದೂರ ಕೂತಿದ 8ನೇ ಗ್ಲಾಸ್ ಒಯ್ದು ಅವನ ಮುಂದೆ ಇಟ್ರು. ಇಟ್ರು. ಲಗ್ನ ಅದವನ ಮುಂದ. ಅವಾಗ ಲಗ್ನ ಅದ ಹೇಳ್ತಾನ, ಏನ್ ಹೇಳ್ದ? ದೋಸ್ತ, ನನಗ್ ಬ್ಯಾಡ, ನೀವೇ ಕುಡೀರಿ ಅಂತ ಹೇಳ್ದ. ಹೌದಪ್ಪ, ಹೌದು. ಹೇಳ್ದ. 7 ಮಂದಿ ದೋಸ್ತರು ಹೇಳ್ತಾರ ಅವ್ರು, ಏನತ್ತ? ಏ ದೋಸ್ತ, ನಾವು ಸಣ್ಣವ್ರು ಹಿಡ್ಕೊಂಡು ಒಂದೇ ಗಂಗಳದಾಗ ಉಡ್ಕೋತ ಬಂದೀವ. ಹೌದು. ಒಂದೇ ಕಂಪ್ನಿಯಾಗ ಕೆಲಸ ಮಾಡಕತ್ತೀವ. ಇಲ್ಲಿ ಪಾರ್ಟಿಯರ ಬಿಟ್ಟು ಹೆಂಗ ಮಾಡಕ್ ಬರ್ತದ? ಹೌದು. ಪಾರ್ಟಿ ನಿನಗ ತಗೊಂಡೇ ಮಾಡ್ಬೇಕಾಗ್ತದ. ನೀ ದಾರು ಕುಡಿಲಿಲ್ಲ ಅಂದ್ರ ಈ ಪಾರ್ಟಿ ಕ್ಯಾನ್ಸಲ್, ದಾರುನ ಹಾಳು ಮಾಡ್ತೀವಿ, ಖಂಡನು ಚೆಲ್ತೀವಿ ಅಂತ ಹೇಳಿದ್ರು. ಹೌದು. ದೋಸ್ತರ ಮಾತು ಮೀರಬಾರ್ದು ಅಂತ ಹೇಳಿ 1 ಗ್ಲಾಸ್ ಕುಡ್ದ, ಮತ್ತೊಂದು ಗ್ಲಾಸ್ ಹಾಕಿದ್ರು. ಅದೊಂದು ಗ್ಲಾಸ್ ಕುಡ್ದ, ಮತ್ತೊಂದು ಗ್ಲಾಸ್ ಹಾಕಿದ್ರು. 5-6 ಗ್ಲಾಸ್ ಹಾಕಿದ್ರು. ಇವ ಚಿತ್ತ ಹಾರಿ ಬಿದ್ದ. ಹೌದು. ತಾಕತ್ ಕಮ್ಮ, ಇವನು ತಾಕತ್ ಕಡಿಮೆ ಇತ್ತು, ದಾರು ತಾಕತ್ ಹೆಚ್ಚಾಯ್ತು. ಹೌದು. ಇವ ಚಿತ್ತ ಹಾರಿ ಬಿದ್ದ ಕೂಡಲೇ ಹೆಣ ತಂದ ಮನ್ಯಾಗ ಒಕಾಡಿದ್ರು. ಮೇ ತಿಂಗಳದಾಗ 1ನೇ ತಾರೀಕಿಗೆ ಒಂದು ಲಗ್ನ ಆಗಿತ್ತು. ಮೇ ತಿಂಗಳು ಮುಗಿಯೋದ್ರಾಗ 4 ದಿನ ಬಿಟ್ಟು ಒಬ್ಬೊಂದು ಲಗ್ನ, 4 ದಿನ ಬಿಟ್ಟು ಒಬ್ಬೊಂದು ಲಗ್ನ, 4 ದಿನ ಬಿಟ್ಟು ಒಬ್ಬೊಂದು ಲಗ್ನ. 8 ಮಂದಿದ್ದು ಅದೇ ತಿಂಗಳದಾಗಲೇ 8 ಮಂದಿ ಲಗ್ನ ಆಗೋಯ್ತು. 8 ಪಾರ್ಟಿ ಆದವು. ಹೌದಪ್ಪ, ಹೌದು. 8 ಪಾರ್ಟಿ ಆದು. ಮೊದಲ ಲಗ್ನ ಆದವ್ರಿಗೆ ದಾರು ಕುಡಿಯೋ ಚಟ ಫುಲ್ ಬಿತ್ತು. ದಿನ ದಾರು ಕುಡಿದು ಮನೆಗೆ ಬರ್ತಿದೆ, ಹೆಂಡತಿ ಹೊಡಿತಿದ್ದ, ತಾಯಿ ತಂದಿಗೆ ಬೈತಿದ. ಅಂತ ಸಮಯದೊಳಗ ಬಂಗಾರ ಅಂತ 2 ಮಕ್ಕಳು ಹುಟ್ಟುದು.
ಅದ್ರಲ್ಲೇ ಮಗ ಗಂಡಸ್ ಮಗ, ಹೌದು. ಎರಡನೇದಕ್ಕೆ ಹೆಣ್ಣು ಮಗಳು. ಹೆಣ್ಣು ಮಗಳು. ಆ ಹೆಣ್ಣು ಮಗಳು ಮಾರಿ ನೋಡಿ, ಆ ಮೊಮ್ಮಗನ ಮಾರಿ ನೋಡಿ ಆಯಿ ಮುಚ್ಚೆ ವಿಚಾರ ಮಾಡ್ತಾರ. ಯಾನು ವಿಚಾರ ಮಾಡಿದ್ರು? ಇವ್ನಿಗೆ ಹಿಂಗೆ ಬಿಟ್ರೆ ಸೈಲಿ ಬಿಟ್ರೆ ಇವ್ ಸಂಸಾರ ಹಾಳು ಮಾಡ್ಕೊತಾನ. ಹೌದು. ಇವ್ನಿಗೆ ಸಂಸಾರ ಬೆನ್ನಿಗೆ ಹಚ್ಚಬೇಕು, ಬೆನ್ನಿಗೆ ಹಚ್ಚಬೇಕು. ಎಲ್ಲಾ ಬಾರ ನಮ್ಗೆ ಆಗದಂತೇಳಿ ಇವತ್ತು ನಡೆದಾದ. ಇವ್ನಿಗೆ ಸಂಸಾರ ಬೆನ್ನಿಗೆ ಹಚ್ಚದೀವಿ ಅಂದ್ರ ಇವ ಮುಂದೆ ಶುದ್ಧ ಆಗ್ತಾನ ಅಂತೇಳಿ 20 ಎಕರೆ ನೀರಾವರಿ ಹೊಲ ಕೊಟ್ರು, ಒಂದು ಬಿಲ್ಡಿಂಗ್ ಮನಿ ಕೊಟ್ರು. ಹೌದು. ಸಂಸಾರ ಬೆನ್ನಿಗೆ ಹತ್ತಲಿ ಅಂತ ಹೇಳಿ ಇವೇನು ಸಂಸಾರ ಬೆನ್ನಿಗೆ ಹಚ್ಕೊಳ್ಳಿಲ್ಲ, ಇವ ದಾರದ ಬೆನ್ನಿ ಹಚ್ಚ. ಹೌದು. ದಾರದ ಬೆನ್ನು ಹತ್ತಿ 2 ವರ್ಷದಾಗ 20 ಎಕರೆ ಹೊಲ ಮಾರ್ದ, ಮನಿ ಮಾರ್ದ, ಊರ್ ತುಂಬ ಸಾಲ ಮಾಡ್ದ. ಯಾರು 10 ರೂಪಾಯಿ ರೊಕ್ಕ ಕೊಡಲ್ಲ. ಹೌದು. ಅಷ್ಟು ವಜ್ಜಾದ. ಒಂದ್ ದಿವಸ ಹೆಂಡತಿ ಕೇಳ್ತಾನ, ಯಾನ್ ಕೇಳ್ದ? ನೋಡು, ಊರಾಗ ನಾನು ಸಾಲ ಮಾಡೀನಿ, ಯಾರು ನನಗ್ 10 ರೂಪಾಯಿ ರೊಕ್ಕ ಕೊಡಲಾಗ್ಯಾರ. ನನಗ ದಾರು ಕುಡಿದ್ರೆ ಕೈಕಾಲ ಆಡ್ತಾವ, ಕೈಕಾಲ ಆಡ್ತಾವ. ಹೌದು. ದಾರು ಕುಡಿಲಿಲ್ಲ ಅಂದ್ರೆ ನನಗ್ ಕೈಕಾಲ ನಡಗತಾವ. ನನಗ್ ರೊಕ್ಕ ಕೊಡು, ದಾರು ಕುಡಿತೀನಿ ಅಂತ ಹೇಳ್ದ. ಹೆಂಡತಿಗೆ ಅವತ್ತೇ ಸಿಟ್ಟು ಬಂತು. ಹೌದು. ಒಂದು ದಿವಸ ಗಂಡಗ್ ಬೈದಿದ್ದಿಲ್ಲ, ಅವತ್ತೇ ಸಿಟ್ಟು ಬಂದು ಒಂದು ಮಾತಾಳ. ಯಾನ ಮಾತಾ? ರೀ, ಹೊಲಾನು ಮಾರಿದ್ರಿ, ಮನಿನು ಮಾರಿದ್ರಿ, ಊರ್ ತುಂಬಾ ಸಾಲನು ಮಾಡಿದ್ರಿ. ಒಂದೋ ದಿವಸ ಇದ್ರ ನಿಂತ ನಾ ಮಾತಾಡಿಲ್ಲ. ಹೌದು. ಈಗ ರೊಕ್ಕ ಇದ್ರನ್ನು ಕೊಡ್ತಿದ್ದ ಕರೆ, ನಾ ಈಗ ಮತ್ತವ್ರ ಮೂಲಕ ಕೂಲಿ ನಾಲಿ ಮಾಡ್ಲಕ್ ಹೊಂಟೀನಿ. ಹೌದು. ಕೂಲಿ ನಾಲಿ ಹೋದಾಗ ಅವ್ರು ರೊಕ್ಕ ಕೊಡ್ತಾರ. ಅದೇ ರೊಕ್ಕದಿಂದ ನಿಮಗ್ ಊಟ, ನನಗ್ ಊಟ, 2 ಮಕ್ಕಳಿಗೆ ಊಟ ಹಾಕಬೇಕಾದ್ರೆ ರೊಕ್ಕ ಸಾಲಾಗ್ಯಾವು. ಇಂಥ ಸಮಯದೊಳಗ ರೊಕ್ಕ ಕೇಳ್ತಿರಲ್ರಿ, ನಿಮಗ್ ನಾಚಿಕೆ ಬರಲ್ಲ ಅಂತೇಳಿ ಹೆಣ್ಮಗಳು ಒಂದೇ ಮಾತು ಬೈದು ಕುಳ್ಳಿ ಹೆಂಡತಿಗೆ ನೆಲಕ್ ಹಾಕಿ ಹೊಡ್ಲಿಕ್ಕತ್ತ. ಹೌದು. ಹೆಂಡತಿಗೆ ನೆಲಕ್ ಹಾಕಿ ಹೊಡ್ಲಿಕ್ಕತ್ತ. ಆ 6 ವರ್ಷದ ಮಗ ಇದ್ದ, 4 ವರ್ಷದ ಮಗಳಿದ್ಳು. ಯಪ್ಪ, ಅವು ಹೊಡಿಬೇಡ ಅಂತೇಳಿ ಮಕ್ಕಳು ತಂದೆ ಕಾಲು ಬೀಳಕತ್ತು. ಕಾಲು ಬಿದ್ದಿದ್ದು ಮಕ್ಕಳಿಗಿನ್ನು ನೋಡ್ಲಿಲ್ಲ, ಮಕ್ಕಳಿಗಿನ್ನು ಒದಲಿಕ್ಕತ್ತ. ಹೌದು. ಒದ್ದು ಸಾಕಾಗಿ ಯಾರು ಬಿಡಿಸ್ತಿದಿಲ್ಲ. ಎಲ್ಲಿ ಕೆದರಿ ಮೈ ಮೇಲೆ ಹಾಕೋದಂತೇಳಿ ಯಾರು ಬಿಡಿಸ್ತಿದಿಲ್ಲ. ಹೌದು. ಇವ ಹೊಡೆದು ಸಾಕಾಗಿ ದಾರದ ಅಂಗಡಿ ಕಡೆಗೆ ಹೋದ. ಅಂತ ಗಿರೇಕಿನೇ ಗಂಟು ಬಿತ್ತು. ಅವ್ರಿಬ್ರು ದಾರು ಕುಡ್ಕೋತ ಕೂತ್ರು. ಚೇಂಜ್ ಆಗಿತ್ತು ಅಂದ್ರೆ ಹೊತ್ತು ಮಣಿಗಿತ್ತು. 6 ವರ್ಷದ ಕೂಸಿ ಕೇಳ್ತ ತಾಯಿಗೆ. ಯಾನ ಕೇಳ್ತು? ಮುಂಜಾನೆ ಹಿಡಿದು ನಾ ಏನೋ ಊಟ ಮಾಡಿಲ್ಲ, ನನಗೆ ಏನಾದ್ರೆ ತಿನ್ಲಿಕ್ಕಿದ್ರು ಕೊಡುತ್ತಾಯಿ ಎಲ್ಲ ಕತ್ತು 6 ವರ್ಷದ ಕೂಸ. ಹೌದಪ್ಪ, ಹೌದು. ಮನ್ಯಾಗ ಏನೂ ಇರ್ತಿದ್ದಿಲ್ಲ. ಅವಾಗ ತಾಯಿ ಹೇಳ್ತಾಳ, ಯಾನ್ ಹೇಳಿದ್ರು? ತಿನ್ನಾಕ್ ಕೂಲಿಗೆ ಓದ್ತಿದ್ದ, ಅವ್ರು ರೊಕ್ಕ ಕೊಡ್ತಿದ್ರು, ಅದೇ ರೊಕ್ಕದಿಂದ ನಿಮ್ಗೆ ಏನಾರ ಮಾಡಿ ಹಾಕ್ತಿದ್ದ. ಹೌದು. ಇವತ್ತು ನಾ ಕೂಲಿಗೆ ಹೋಗಿಲ್ಲ, ಹೊತ್ತು ಮುಡಿಗ್ಯಾದ, ನಾ ಎಲ್ಲಿ ತಂದು ಹಾಕ್ಲಿ, ನಿಮ್ಗೆ ಹೆಂಗ ನಾ ಸಲುವಲಿ, ನಿನ್ನ ಹೊಟ್ಟಿಗೆ ನಾ ಏನ್ ಹಾಕ್ಲಿ ಮಕ್ಕಳೇ ಅಂತೇಳಿ ತಾಯಿ ಇದ್ದಕ್ಕೆ ಮಕ್ಕಳ ತೆಕ್ಕಿಗೆ ಬಿದ್ದಳ್ಳಕತ್ತಳು. ಅವಾಗ 6 ವರ್ಷದ ಕೂಸಿನ ಬೆಲೆ 5 ರೂಪಾಯಿ ಇತ್ತು. ಹೌದು. ಅದೇ 5 ರೂಪಾಯಿ ತಗೊಂಡು ಕೂಸು ಮೆಡಿಕಲ್ ಹೋಯ್ತು. ಮೆಡಿಕಲ್ ಹೋಗಿ ಮೆಡಿಕಲ್ ಅಣ್ಣನ ಮುಂದೆ 5 ರೂಪಾಯಿ ಇಟ್ಟು ಕೂಸ್ ಹತ್ತದ. ಏನತ್ತು? ಅಣ್ಣ, ನೀವು 5 ರೂಪಾಯಿ ತಗೋ, ನನಗ ತುಂಬಾ ಹಸು ಆಗ್ಯದ, ನನಗ ಹಸು ಅಲ್ಲೊಂದು ಗೋಳಿ ಕೊಡುವಲ್ಲಕ್ಕ ಕೂಸ. ಹೌದು. ಅಣ್ಣ, ನನಗ ತುಂಬಾ ಹಸು ಆಗ್ಯದ, ನೀವು 5 ರೂಪಾಯಿ ತಗೋ, ನನಗ ಹಸು ಅಲ್ಲಾರ್ದು ಗೋಳಿ ಕೊಡು ಅಂದ ಕೂಡಲೇನೆ ಆ ಮೆಡಿಕಲ್ ಅಣ್ಣನ ಕಣ್ಣಾಗಿ ನೀರು ಹನಿ ಹನಿಯಾಗಿ ಟೇಬಲ್ ಮ್ಯಾಗ ಬೀಳಕತ್ತು. ಹೌದಪ್ಪ, ಹೌದು. ಅವಾಗ ಮೆಡಿಕಲ್ ಅಣ್ಣ ಕೇಳ್ತಾನ, ಯಾರ ಮಗೋದಿಯೋ? ಹೌದು. ಇಂಥದ್ ಪರಿಸ್ಥಿತಿ ಯಾಕೆ ಬಂದದ? ಹೌದು. ಯಾಕೆ ಇಂತ ಗೋಳಿ ಕೇಳಕತ್ತಿದ ಅಂದ ಕೂಡಲೇನೆ ಅವಾಗ 6 ವರ್ಷದ ಕೂಸ್ ಹೇಳ್ತದ, ಅಣ್ಣ, ನಮ್ಮ ಅಪ್ಪ ದಿನ ಕುಡಿತಾನ, ನಮ್ಮ ಅವ್ವ ಹೊಡಿತಾನ, ನನ್ನ ಹೊಡಿತಾನ, ನನ್ನ ತಂಗಿ ಹೊಡಿತಾನ. ಹೌದು. ನನಗ್ ಎಂದ ತಿಳಿಲಿಕ್ಕತ್ತದ ನೋಡು, ಅಂದಿನ ಹಿಡಿದು ನಾವು ಹೊಟ್ಟೆ ತುಂಬ ಊಟನೇ ಮಾಡಿಲ್ಲ ಅಣ್ಣ. ನನಗ ಊಟ ಕೊಡ್ಬೇಕಾದ್ರ ಒಂದ್ ಗೋಳಿ ಕೊಡ್ಬೇಕಾದ್ರ ಒಂದೇ ಗೋಳಿ ಕೊಡ್ಬೇಡ, ಮನ್ಯಾಗ ನಮ್ಮ ಅವ್ವ ನನ್ನ ತಂಗಿ ಅದರ 3 ಗೋಳಿ ಕೊಡು ಅಣ್ಣ ಅಂತೇಳಿ ಕೂಸ್ ಕಾಲು ಬೀಳಕತ್ತು. ಹೌದು. ಆ ಕಾಲು ಬೀಳದ್ ನೋಡಿ ಮೆಡಿಕಲ್ ಅಣ್ಣತಾನ ಏನಂದ, ಇಂತ ಗೋಳಿ ನನ್ನ ಕೈಯಾರಿ ಹೆಂಗ್ ಕೊಡ್ಲಿ, ಮನ್ಯಾಗ ನನಗ 2 ಮಕ್ಕಳದಾವ, ನಾ ಇಂತ ಗೋಳಿ ಕೊಡಂಗಿಲ್ಲ, ನಿನಗ 3 ಊಟ ಕೊಡ್ತೀನಿ ಅಂತೇಳಿ ಖಾನ ಒಳಗೆ ಕರ್ಕೊಂಡು ಹೋಗಿ 3 ಊಟ ತಗೊಂಡು ಬಂದು ಆ ಕೂಸಿನ ಕೈಯಾಗ ಕೊಟ್ಟ. ಕೂಸು ಕುಲುಕುಲು ನಗಲಕತ್ತು. ಹೌದು. ಆ ಕೂಸು ತಗೊಂಡು ಖುಷಿನಿಂದ ಮನಿಗ್ ಬಂತು. ಮನಿಗ್ ಬರತ್ತನ ತಾಯಿ ಮನ್ಯಾಗಿದ್ರು, ತಾಯಿ ಕೈಯಾಗ ಕೂಸು ಕೊಡ್ತು. ಹೌದು. ಕೊಟ್ಟ ಕೂಡ್ಲಿನ ತಾಯಿಗನು ಖುಷಿ ಆಯ್ತು. ಅವಾಗ ಕೂಸು ಹೇಳ್ತದ 6 ವರ್ಷದ ಕೂಸ, ಏನತ್ತ? ಯವ್ವಾ, ನನಗ್ ಹಸು ಬಾಳ ಆಗ್ಯದ, ಮೊದಲು ಊಟ ಹೊರಗೆ ತೆಗಿಯ, ನಾ ಊಟ ಮಾಡ್ಬೇಕಾಗ್ಯದ ಅಂತ ಹೇಳಿ ತಾಯಿಗೆ ಹೇಳದ ಕೂಡಲೇ ತಾಯಿ 3 ಊಟ ಹೊರಗೆ ತೆಗೆದಳು. ಹೌದು. ಅವಾಗ ಮತ್ತ 6 ವರ್ಷದ ಕೂಸ ಹೇಳ್ತದ, ಏನ್ ಹೇಳ್ತು? ಯವ್ವಾ, 2 ಊಟದೊಳಗ ನಾನು ನೀನು ತಂಗಿ ಕಲ್ತು 3 ಮಂದಿ ಊಟ ಮಾಡೋನು, ಒಂದು ಊಟ ಅಪ್ಪ ಹಸದ ಬರ್ತಾನ, ಅಪ್ಪಗ ತೆಗೆದಿಡನಲ್ಲಕತ್ತು 6 ವರ್ಷದ ಕೂಸ. ಹೌದು. ನೋಡ್ರಿ ಕಳ್ಳ ಹೊತ್ತು ಹೋಗ್ಯಾನ. ಹೌದು. ಹೊಡೆದು ಹೋಗ್ಯಾನ. ಹೌದು.
ವಾ ಹ್ಮ್. ಎರಡೇ ಊಟದೊಳಗ ನಾನು ನೀನು ತಂಗಿ ಕಲ್ತು 3 ಮಂದಿ ಊಟ ಮಾಡುನು. ಹೌದು ಒಂದ್ ಅಪ್ಪ ಹಸದ್ ಬರ್ತಾನ, ಅಪ್ಪಗ್ ಒಂದು ಊಟ ತೆಗೆದಿಡೋಣ ಅಂದ ಕೂಡಲಿನ ತಾಯಿಗೆ ಖುಷಿ ಆಗಲ್ಕತ್ತು. ಹೌದು ಅದೇ ಖುಷಿ ಒಳಗ ಮಗನಿಗೆ ಕೇಳ್ತಾಳ, ಏನತ್ತ ಯಪ್ಪಾ ಹ್ಮ್ ನಾ ಒಂದ್ ದಿವಸ ನಿಮ್ಮ ಅಪ್ಪನ ಕೈಗೆ ಸಾಯ್ತೀನಿ. ನಾನು ಹೌದು ನನ್ನ ಮರಣ ನಿಮ್ಮ ಅಪ್ಪನ ಕೈಯಾಗ ಅದ. ಅದ ಮುಂದ ನಾನು ಸತ್ತಂದ್ರ ನಿಮ್ಮ ಅಪ್ಪಗ ನೀ ಹಿಂಗೆ ಊಟ ಕೊಟ್ಟು ನೋಡ್ಕೋಬೇಕು ಮಗನ ಅಂತೇಳಿ ತಾಯಿ ಮಗನ ಕೈಲಿ ಭಾಷೆ ತಗೊಳ್ಕತ್ತಾಳ. ತಗೊಳಕತ್ತಾಳ ವಾ ಹಾ ನಾ ಮುಂದ್ ದೊಡ್ಡವಾದಂದ್ರ ತಾಯಿ ತಂದಿಗೆ ನಾ ಚಂದ ನೋಡ್ಕೋತೀನಿ ಅಂತೇಳಿ ಮಗ ತಾಯಿಗೆ ಭಾಷೆ ಕೊಡ್ಲಿಕತ್ತಾನ. ಹೌದು ಇಂತ ಮಗನಿಗೆ ಅಂತ ಹೆಂಡತಿಗೆ ಹುಡುಕ ಗಂಡ ಬಂದು ಏನ್ ಮಾಡ್ತಾನ, ಹೆಂಗ ಸಾಯಿಸ್ತಾನ ಅಂತಕ್ಕಂಥದ್ದು ಒಂದು ನುಡಿ ಒಳಗ ಮುಕ್ತಾಯ ಆಗ್ತದ. ಹೌದು ಹಗಲಿರುಳು ದುಡಿದು ತಾಯಿ ಮಕ್ಕಳನ್ನ ಸಲುತ್ತಾಳ, ಆಕಿನ ಕಷ್ಟ ದೇವರೇ ಬಲ್ಲ. ಏ ರೊಕ್ಕ ಕೊಡಾಳಂತ ಹೆಂಡತಿನ ಮ್ಯಾಲ ನಿಲ್ತನ ಕರ ಕರ ಹಲ್ಲ. ಮಕ್ಕಳ ಕರ್ಕೊಂಡು ತಾಯಿ ಕೊಡದು ಬಂದಾನ ಪುಲ್ಲ. ನಿತ್ಯ ಹಚ್ಚು ತಾಯಿನ ಮಕ್ಕಳನ್ನ ಕೊಂದಾನ, ತಲೆ ಮ್ಯಾಲ ಹೇರಿ ಬಿಟ್ಟ ದೊಡ್ಡ ಕಲ್ಲ. ಊಟ ಅಲ್ಲಿ ಇಟ್ಟಾರ, ತಾಯಿ ಮಕ್ಕಳು ಮಲ್ಕೊಂಡಾರ. ಹೌದು ಆ ನಿಷೇಧಾಗ ಬಂದು ಕಲ್ಲು ತಗೊಂಡು ಬಂದು ಹೆಂಡತಿ ತಲೆ ಮ್ಯಾಗ ಹೇರ್ದ, ಮಕ್ಕಳ ತಲೆ ಮ್ಯಾಗ ಹೇರ್ದ. ಹೌದಪ್ಪ ಹೌದು ಹೇರ್ದ. ಹಾ ಆ ಹೇರ್ದ ಕೂಡಲಿನ ಅವ್ರ ತಾಯಿ ತಂದೆ ಗೊತ್ತಾಯ್ತು. ಗೊತ್ತಾಯ್ತು ಯಾರ ತಾಯಿ ತಂದೆಗೆ? ಹುಡುಗನ ತಾಯಿ ತಂದಿವಿ ಇವೇನು ಕುಡಿತಿದಲ್ಲ ಇವನ್ ತಾಯಿ ತಂದೆ ಗೊತ್ತಾಗಿ ಹೌದು ಅವ್ರು ಏನ್ ಮಾಡಿದ್ರ ಅಂತ ಕೇಳಿದ್ರ, ಯಾರು ಮಾಡಿದ್ರು ಇಂತ ಮಗ ಹುಟ್ಟಿದ್ಯೋ, ಹಾ ಬಂಗಾರ ಅಂತ ಸೊಸಿಗೆ ಕೊಲದಿ, ಬಂಗಾರ ಅಂತ ಮೊಮ್ಮಕ್ಕಳಿಗೆ ಕೊಲ್ದಿ, ಹೌದು ನಿನ್ನಂತವ್ನಿಗೆ ಇಲ್ಲಿ ಜಾಗ ಇಲ್ಲ, ಹಾ ನಿಂದು ಜಾಗ ಎಲ್ಲಿ ಅದ ಅಂತ ಕೇಳಿದ್ರೆ ನಿಂದು ಪೊಲೀಸ್ ಸ್ಟೇಷನ್ದಾಗ ಅದ ಅಂತೇಳಿ ಸ್ವತಃ ಅವನ ತಾಯಿ ತಂದಿರು ಹೋಗಿ ಕಂಪ್ಲೇಂಟ್ ಕೊಟ್ಟಂತ ಮರ. ಹೌದಪ್ಪ ಹೌದು ಇದು ನಿಜವಾಗ್ಲೂ ನಡೆದಿರ್ತಕ್ಕಂಥ ಘಟನೆ ಐತಿ. ಐತಿ ನಿಜ ತಾಯಿನ ಮಕ್ಕಳನ್ನ ಕೊಂದಾನ, ತಲೆ ಮ್ಯಾಲ ಹೇರಿ ಬಿಟ್ಟ ದೊಡ್ಡ ಕಲ್ಲ. ಯವ್ವ ಕುಡಕ ಗಂಡನ ಜೋಡಿ ಬಾಳೆ ಮಾಡುದು ಅಂದ್ರ ಕಣ್ಣೀರ ಕುಳ ರಾತ್ರಿ ಹಗಲ. ಕುಡಕ ಗಂಡನ ಜೋಡಿ ಜೀವನ ಸಾಗಿಸುದು ಅಂದ್ರ ಕಣ್ಣೀರ ಕುಳ ರಾತ್ರಿ ಹಗಲ. ಗಡಗಾಲ ಕೊಡಗಾಲ ಅಂತ ಗಡಗಾಲ ಕೊಡಗಾಲ. ಕುಡಕ ಗಂಡನ ಜೋಡಿ ಬಾಳೆ ಮಾಡಿದಂದ್ರ ಕಣ್ಣೀರ ಕುಳ ರಾತ್ರಿ ಹಗಲ. ಕುಡದ ಗಂಡನ ಜೋಡಿ ಬಾಳೆ ಮಾಡಿದಂದ್ರ ಕಣ್ಣೀರ ಕುಳ ರಾತ್ರಿ ಹಗಲ. ಏ ಮಡದಿ ಮಕ್ಕಳ ಕೊಂದು ಸುಡುಗಾಡು ಮಾಡ್ಯ ನಮ್ಮನಿ, ತಾ ಹೋಗಿ ಸೇರ್ಕೊಂಡನ ಜೇಲ. ಏ ಮಜ್ಜಾ ಯಪ್ಪ ಮಜ್ಜಾ ಮಾಡಿದಕ್ಕಾಗಿ ಸಜ್ಜಾಗಿ ಹೋಯ್ತು ಕಲಿಯುಗದ ಕೊಡಕರ ಈ ಲೀಲಾ. ಶಿವನಿಗೆ ಶಿವರಾಯ ಗುಣರಾಯ ವರದಾರಿ. ಆ ಶಿವನಿಗೆ ಶಿವರಾಯ ವರದಾಡಿ ಭವದಾಗ ಬಂದು ಜಾಗೃತಿ ಇರುವಂತ ಚಟದಾಗ ಐತ್ಯಪ್ಪ ನಿಮ್ಮ ಶೀಲ. ಭವದಾಗ ಬಂದು ಜಾಗೃತಿ ಇರುವಂತ ಚಟದಾಗ
ಐತ್ಯಪ್ಪ ನಿಮ್ಮ ಶೀಲ ಏ ಮಜ್ಜಾ ಮಾಡಿದಕ್ಕಾಗಿ ಸಜ್ಜೆ ಆಗಿ ಹೋಯ್ತು ಕಲಿಯುಗದ ಕುಣಕಾರ ಆ ಮಜ್ಜಾ ಮಾಡಿದಕ್ಕಾಗಿ ಸಜ್ಜೆ ಆಗಿ ಹೋಯ್ತು ಕಲಿಯುಗದ ಕುಣಕಾರ ಮಜಾ ಮಾಡಬೇಕಾಗಿ ಸಜಾಗಿ ಕಲಿಯುಗ ಕೊಡುತ್ತಾರೆ ಮಜಾ ಮಾಡಬೇಕಾಗಿ ಸಜಾಗಿ ಕಲಿಯುಗ ಕೊಡುತ್ತಾರೆ